ಚಿಕ್ಕಮಗಳೂರು ಭಾಗದಲ್ಲಿ ಮಳೆಯ ಅಬ್ಬರ ಮತ್ತು ಅವಾಂತರವನ್ನು ನೋಡಿದ್ವಿ. ಇನ್ನು ಕರ್ನಾಟಕದ ಕಾಶ್ಮೀರ ಕೊಡಗು ಅಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ, ಬಿಡುವನ್ನೇ ಕೊಡ್ತಾ ಇಲ್ಲ. ಚಲಿಸ್ತಾ ಇದ್ದಂತಹ ಆಟೋ ಮೇಲೇನೆ ಮರವೊಂದು ಬಿದ್ದಂತಹ ಘಟನೆ ನಡೆದಿದೆ. ಆಟೋ ಚಾಲಕ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯವಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೋಮವಾರಪೇಟೆ ತಾಲೂಕಿನ ಕುಂಬೂರು ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಆಟೋ ಚಾಲಕ ಪ್ರವೀಣ್, ಪ್ರಯಾಣಿಕರಾದಂತಹ ಧನ್ಯಾಗೆ ಸಣ್ಣ ಪುಟ್ಟ ಗಾಯವಾಗಿದೆ ಎನ್ನುವಂತಹ ಡೀಟೇಲ್ ಸಿಗ್ತಾ ಇದೆ. ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ಈ ಇಬ್ಬರಿಗೂ ಕೂಡ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಯಾವ ರೀತಿಯಲ್ಲಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಮರ ಪ್ಯಾಸೆಂಜರ್ ಜೊತೆಗೆ ಹೋಗ್ತಾ ಇದ್ದಂತಹ ಆಟೋ ಇದು ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿ ಹೋಗಿದೆ. ಅದರೊಳಗೆ ಇಬ್ಬರು ಇರ್ತಾರೆ, ಒಬ್ಬರು ಆಟೋ ಡ್ರೈವರು ಮತ್ತೊಬ್ಬರು ಪ್ರಯಾಣಿಕರು. ಇಬ್ಬರಿಗೂ ಕೂಡ ಗಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಈಗ ಚಿಕಿತ್ಸೆಯನ್ನು ಕೂಡ ಮುಂದುವರಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಲ್ಲಿಕಾರ್ಜುನ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಹೇಗಾಯ್ತು ಈ ಘಟನೆ, ಜೊತೆಗೆ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ ಅಂತ? ಖಂಡಿತವಾಗ್ಲೂ ಈ ಕೊಡಗು ಜಿಲ್ಲೆಯಲ್ಲಿ ಅತ್ಯಂತ ಗಂಭೀರವಾದಂತಹ ಸನ್ನಿವೇಶ ಕೊಡಗು ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಪ್ರೇಮ್. ಯಾಕೆಂದ್ರೆ ಆ ಪ್ರಮಾಣದಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆ ಕೂಡ ಆಗ್ತಾ ಇದೆ. ಒಂದಲ್ಲ ಒಂದು ರೀತಿಯ ಅವಾಂತರಗಳು ಕೊಡಗು ಜಿಲ್ಲೆಯಲ್ಲಿ ಮುಂದುವರಿತಾ ಇದೆ. ಅದರಂತೆ ಕಳೆದ ರಾತ್ರಿಯಿಂದನೂ ಕೂಡ ನಿರಂತರವಾಗಿ ಕೆಲವೊಂದು ಗ್ರಾಮೀಣ ಭಾಗದಲ್ಲಿ ಮರಗಳು ಕೂಡ ಧಾರಾಶಾಯ ಆಗ್ತಾ ಇದೆ. ಅದರಂತೆ ಇಂದು ಕೂಡ ಸೋಮವಾರಪೇಟೆಯ ಕುಂಬೂರಿನಲ್ಲಿ ಕೂಡ ಏಕಾಏಕಿ ಆಟೋದ ಮೇಲೆ ಒಂದು ಮರ ಬಿದ್ದಿರ್ತಕ್ಕಂಥದ್ದು. ಆಟೋ ಚಾಲಕ ಮತ್ತು ಪ್ರಯಾಣಿಕರು ಇಬ್ಬರಿಗೂ ಕೂಡ ಗಂಭೀರವಾದ ಸ್ವರೂಪದಲ್ಲಿ ಗಾಯಗಳಾಗಿರ್ತಕ್ಕಂಥದ್ದು. ಅವರನ್ನ ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ಕೂಡ ರವಾನೆಯನ್ನ ಮಾಡಿದೆ. ಈಗಾಗಲೇ ಅವರಿಗೆ ಟ್ರೀಟ್ಮೆಂಟ್ ಕೂಡ ನೀಡಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಕೊಡಗು ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಾಗಿ ಬಿರುಗಾಳಿ ಸಹಿತ ಮಳೆ ಆಗ್ತಾ ಇರೋದ್ರಿಂದ ಜಿಲ್ಲೆಯ ಜನರು ಒಂದು ರೀತಿ ಹೈರಾಣ ಆಗ್ತಾ ಇದ್ದಾರೆ. ಅದರಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಮರಗಳು ಧಾರಾಶಾಯ ಆಗ್ತಾ ಇರೋದ್ರಿಂದ ನೂರಾರು ವಾಹನಗಳು ನಿರಂತರವಾಗಿ ಸಾಲುಗಟ್ಟಿ ನಿಲ್ಲುವಂತ ಸನ್ನಿವೇಶ ನಿನ್ನೆಯಿಂದನೂ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಜಿಲ್ಲೆಯ ಜನರಲ್ಲಿ ಒಂದು ರೀತಿ ಆತಂಕ ಮನೆ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಮನೆಗಳ ಮೇಲೆ ಮರ ಬೀಳ್ತಾ ಇವೆ. ಹೀಗಾಗಿ ಹವಾಮಾನ ಇಲಾಖೆ ಇನ್ನೂ 2 ದಿನಗಳ ಕಾಲ ಗಾಳಿ ಮಳೆ ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ನದಿ ಪಾತ್ರದ ಜನರು ಇರ್ಬೋದು, ಗುಡ್ಡಗಾಡು ಜನರು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಅಂತ ಒಂದು ಮಾಹಿತಿಯನ್ನು ಕೂಡ ಜಿಲ್ಲಾಡಳಿತ ನೀಡಿರ್ತಕ್ಕಂಥದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಕರಾವಳಿ ಭಾಗ ಆಗಿರ್ಬೋದು, ಮಲೆನಾಡು ಭಾಗದಲ್ಲಿ ಯಾವಾಗ ಮರ ಬೀಳುತ್ತೆ, ಯಾವಾಗ ಭೂಮಿ ಕುಸಿಯುತ್ತೆ ಗೊತ್ತಾಗಲ್ಲ. ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ.